ಬರ್ರಿ ಮುಂದಕ್ಕೆ ಆಯ್ತಾ ಮುನ್ನಡಿ ಉಳ್ಳವರು ಶಿವಾಲಯ ಮಾಡುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ಎನ್ನಯ ಕಾಲೇ ಕಂಬವಯ್ಯ, ಶಿವವೇ ಹುಲ್ಲಿನ ಕಳಶವಯ್ಯ ಎಂದು ಬಸವಣ್ಣನವರು ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆಯನ್ನು ಹಾಡಿ ಭಕ್ತಿಯನ್ನು ವ್ಯಕ್ತಪಡಿಸಲು ಬರುತ್ತಿದ್ದಾರೆ ಮುದ್ದು ಮಕ್ಕಳಾದ ಉಮಾ ಮತ್ತು ಸಂಗಡಿಗರು, ಬೀರಲಿಂಗೇಶ್ವರ ಹಿರಿಯ ವಿದ್ಯಾರ್ಥಿ ತಂಡ. ಶಿವನೇ ಹರ
ಹಿಂಡನ್ನಗಲಿ ಗಿಡಿ ಹೊಡೆದ ಕುಂಜರ ತನ್ನ ವಿಂಧ್ಯವ ನೆನವಂತೆ ನೆನವನೆಯ ಬಂಧನಕ್ಕೆ ಬಂದ ಗಿಳಿ ತನ್ನ ಬಂಧುವ ನೆನವಂತೆ ನೆನವನೆಯ. ಹಿರಿಯ ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಗಳನ್ನ ಮನಗಳಲ್ಲಿ ನೆನೆಯುತ್ತಾ 33ನೇ ಶ್ರದ್ಧಾಂಜಲಿ ಸಮಾರಂಭದ ಭಕ್ತಿ ಸಮರ್ಪಣಾ ಸಮಾರಂಭವನ್ನ ಯಕ್ಕನಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ನಮ್ಮೆಲ್ಲರಿಗೂ ದರ್ಶನಾಶೀರ್ವಾದವನ್ನ ಕರುಣಿಸಲಿರುವ ಶ್ರೀ ತರಳಬಾಳು ಜಗದ್ಗುರು 1108 ಶ್ರೀ ಮಧುಜಯನಿ ಸದ್ಧರ್ಮ ಸಿಂಹಾಸನಾಧೀಶ್ವರ ಶ್ರೀ ತರಳಬಾಳು ಜಗದ್ಗುರು ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರನ್ನ ತಾಲೂಕಿನ ನೆರೆದಿರತಕ್ಕಂಥ ಸಮಸ್ತ ಸಮಾಜ ಬಂಧುಗಳ ಪರವಾಗಿ ಹಾಗೂ ಯಕ್ಕನಹಳ್ಳಿ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಒಂದು ವ್ಯಕ್ತಿತ್ವ ಗತಿಸಿ ಹೋಗಿ 33 ವರ್ಷಗಳಾಗಿದ್ದರೂ ಕೂಡ ಆ ವ್ಯಕ್ತಿತ್ವವನ್ನ ನೆನೆದು ಸೆಪ್ಟೆಂಬರ್ 24ನೇ ತಾರೀಕು ಪ್ರತಿ ವರ್ಷ ಸಿರಿಗೆರೆಯಲ್ಲಿ ಲಕ್ಷಾಂತರ ಭಕ್ತರು ಸೇರಿ ಆ ಗತಿಸಿ ಹೋದ ವ್ಯಕ್ತಿತ್ವದ ಬಗ್ಗೆ, ನಮ್ಮನ್ನಗಲಿದ ಚೇತನದ ಬಗ್ಗೆ, ಒಂದು ಅಗಲಿದ ಕರ್ತೃತ್ವ ಶಕ್ತಿಯ ಬಗ್ಗೆ ಲಕ್ಷಾಂತರ ಜನ ಸೇರಿ ಶ್ರದ್ಧಾಂಜಲಿಯನ್ನ ಸಿರಿಗೆರೆಯಲ್ಲಿ ಸಲ್ಲಿಸಲಿಕ್ಕೆ ಸೇರ್ತಾರೆ ಅಂತಂದ್ರೆ ನಮ್ಮನ್ನ ಅಗಲಿ ಹೋದ ಆ ಚೇತನ ಎಂಥದ್ದು, ನಮ್ಮನ್ನ ಅಗಲಿ ಹೋದ ವ್ಯಕ್ತಿತ್ವ ಎಂಥದ್ದು, ಅವರ ಕರ್ತೃತ್ವ ಶಕ್ತಿ ಎಂಥದ್ದು ಅನ್ನೋದ್ರ ಬಗ್ಗೆ ಚಿಂತನ ಮಂಥನವನ್ನ ನಡೆಸಕ್ಕಂತ ಕಾರ್ಯಕ್ರಮವೇ ಸಿರಿಗೆರೆಯಲ್ಲಿ ನಡೆತಕ್ಕಂಥ ಶ್ರದ್ಧಾಂಜಲಿ ಸಮಾರಂಭ. ಈ ಸಮಾರಂಭದ ಪೂರ್ವಭಾವಿಯಾಗಿ ಸುಮಾರು 7-8 ತಾಲೂಕುಗಳಲ್ಲಿ ಪ್ರತಿ ವರ್ಷ ಭಕ್ತಿ ಸಮರ್ಪಣೆಯನ್ನ ಸಿರಿಗೆರೆಯಲ್ಲಿ ನಡೆಯುವ ಶ್ರದ್ಧಾಂಜಲಿ ಸಮಾರಂಭಕ್ಕೆ ಅರ್ಪಿಸ್ತಾ ಬರ್ತಾ ಇದ್ದಾರೆ. ಇದಕ್ಕೆ ನಮ್ಮ ಹೊನ್ನಾಳಿ ತಾಲೂಕಿನಿಂದ ಹೊನ್ನಾಳಿ ತಾಲೂಕು ಅಂತಲ್ಲ, ಮೊಟ್ಟಮೊದಲು ಇದಕ್ಕೆ ಮೇಲ್ಪಂಕ್ತಿಯನ್ನ ಹಾಕಿಕೊಟ್ಟಂತವರು ನಮ್ಮ ಸಮಾಜದ ಸಜ್ಜನ ರಾಜಕಾರಣಿ ದಿವಂಗತ ಡಿ.ಜಿ. ಬಸವನಗೌಡರು. ಹೊನ್ನಾಳಿ ತಾಲೂಕಿನ ಬಸವನಗೌಡರು ಹಾಕಿಕೊಟ್ಟಂತ ಮೇಲ್ಪಂಕ್ತಿಯನ್ನ ಸುಮಾರು 7-8 ತಾಲೂಕುಗಳು ಇವತ್ತು ಅದನ್ನ ಅನುಸರಿಸ್ತಾ ಇದ್ದಾವೆ. ಅದು ಎಲ್ಲರಿಗೂ ಮಾದರಿಯಾದ ಕಾರ್ಯಕ್ರಮ. ನಮ್ಮ ಊರಿನವರಿಗೂ ಕೂಡ ಹಿರಿಯರಿಗೆ ಒಂದು ಕೊರಗತ್ತು. ಪ್ರತಿ ವರ್ಷ ಭಕ್ತಿ ಸಮರ್ಪಣಾ ಸಮಾರಂಭದ ಆಹ್ವಾನ ಪತ್ರಿಕೆಯನ್ನ ನೋಡೋರು ಹಾಗೂ ಅಲ್ಲಿ ಎಲ್ಲಾ ಊರುಗಳ ಪಟ್ಟಿಯನ್ನ ನೋಡಿ ಅದರಲ್ಲಿ ಯಕ್ಕನಹಳ್ಳಿ ಅನ್ನೋ ಊರು ಇಲ್ವಲ್ಲ ಅನ್ನೋ ಕೊರಗು ನಮ್ಮೂರಿನ ಹಿರಿಯರಿಗಿತ್ತು. ಕಳೆದ ವರ್ಷ ಹನಮನಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಭಕ್ತಿ ಸಮರ್ಪಣಾ ಸಮಾರಂಭದಲ್ಲಿ ನಮ್ಮ ಊರಿನ ಹಿರಿಯರು ಹನಮನಹಳ್ಳಿಯಲ್ಲಿ ಕಾರ್ಯಕ್ರಮಕ್ಕೆ ತೆರಳಿ ಗುರುಗಳಲ್ಲಿ ಮನವಿ ಮಾಡಿಕೊಂಡಾಗ ಗುರುಗಳು ಅಷ್ಟೇ ಸಂತೋಷದಿಂದ ಒಪ್ಪಿ ನಮ್ಮ ಊರಿಗೆ ಭಕ್ತಿ ಸಮರ್ಪಣಾ ಸಮಾರಂಭವನ್ನ ಕರುಣಿಸಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಪರಮ ಪೂಜ್ಯರಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಒಂದು ಚಮಚ ಜೇನುತುಪ್ಪವನ್ನ ತಾವೆಲ್ಲರೂ ನೋಡಿದಿರಿ. ಒಂದು ಚಮಚ ಜೇನುತುಪ್ಪ ಉತ್ಪಾದನೆ ಆಗ್ಲಿಕ್ಕೆ ಸುಮಾರು 12 ಜೇನುನೊಣಗಳು ತಮ್ಮ ಜೀವಿತಾವಧಿಯಲ್ಲಿ ಸುಮಾರು 750 ಕಿಲೋಮೀಟರ್ ದೂರವಷ್ಟು ಕ್ರಮಿಸಿ ಸುಮಾರು 30,000 ಹೂಗಳ ಮೇಲೆ ಕುಳಿತು ಮಕರಂದವನ್ನ ಸಂಗ್ರಹಿಸಿ ಒಂದು ಚಮಚ ಜೇನುತುಪ್ಪವನ್ನ, ಸಿಹಿಯಾದ ಜೇನುತುಪ್ಪವನ್ನು ಅವು ನಮಗೆ ಕೊಡ್ತವೆ. ನಮ್ಮ ಊರಿನಲ್ಲಿ ನಡೀತಕ್ಕಂಥ ಈ ಕಾರ್ಯಕ್ರಮ ಸುಮಾರು ನಮ್ಮ ಊರಿನ ಎಲ್ಲ ಗ್ರಾಮಸ್ಥರು ಸೇರ್ಕೊಂಡು ಅವ್ರನ್ನ ನಾನು ಜೇನುನೊಣಕ್ಕೆ ಹೋಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಸುಮಾರು 15 ದಿನಗಳ ಕಾಲ ಅನೇಕ ಭಕ್ತರನ್ನ ಸಂಪರ್ಕ ಮಾಡಿ ಅವರಿಂದ ದೇಣಿಗೆಯನ್ನ ಸಂಗ್ರಹಿಸಿ ಜೇನುತುಪ್ಪದಷ್ಟೇ ಸಿಹಿಯಾದ ಅಚ್ಚುಕಟ್ಟಾದ ಈ ಕಾರ್ಯಕ್ರಮವನ್ನ ತಮ್ಮ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನಾದ್ರೂ ಭಾವಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ತಾಲೂಕಿನ ಶಾಸಕರು, ಸಮಾಜದ ಹಿರಿಯರು ಆದಂತ ಶ್ರೀಯುತ ಡಿ.ಜಿ. ಶಾಂತನಗೌಡರವರನ್ನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸ್ತೇನೆ. ಮಾಜಿ ಸಚಿವರು ತಾಲೂಕಿನ ಶ್ರೀಯುತ ಎಂ.ಪಿ. ರೇಣುಕಾಚಾರ್ಯ ಅವರು ಕೂಡ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಹರಿಹರ ತಾಲೂಕಿನ ಜನಪ್ರಿಯ ಶಾಸಕರು, ನಮ್ಮ ಹಿತೈಷಿಗಳಾದಂತ ಶ್ರೀಯುತ
BP ಹರೀಶ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಚಿಕ್ಕಮಗಳೂರಿನ ಡಿಪ್ಲೊಮಾ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರುವ ಶರಣೆ ನಾಗಶ್ರೀ ತ್ಯಾಗರಾಜ್ರವರು. ತಾವೆಲ್ಲ ಸಾಕಷ್ಟು ಉದಯ ಟಿವಿ ಇನ್ನಿತರ ಕಿರುತೆರೆಗಳಲ್ಲಿ ಅವರ ಹಾಸ್ಯ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿದಿರಿ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಹೊನ್ನಾಳಿ ತಾಲೂಕಿನ ಸಾಧು ಸದ್ಧರ್ಮ ವೀರಶೈವ ಸಮಾಜದ ಉತ್ಸಾಹಿ ಅಧ್ಯಕ್ಷರು, ನಮ್ಮ ಹಿತೈಷಿಗಳಾದಂತ ಶ್ರೀಯುತ ಹುಣಸಘಟ್ಟದ ಗದ್ದಿಗೇಶಣ್ಣವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಶ್ರೀಮಠದ ಸದ್ಭಕ್ತರು, ಸಮಾಜದ ಬಗ್ಗೆ, ಶ್ರೀಮಠದ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ಹೊಂದಿರತಕ್ಕಂತ ರಷ್ಯಾದ ಶ್ರೀಮತಿ ಗಲಿನಾರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ನ್ಯಾಮತಿ ತಾಲೂಕಿನ ಸಾಧು ಸದ್ಧರ್ಮ ವೀರಶೈವ ಸಮಾಜದ ಅಧ್ಯಕ್ಷರಾದ ಕೋಡಿಹಳ್ಳಿ ಶಿವಪ್ಪನವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ತಾಲೂಕಿನ ಮಾಜಿ ಶಾಸಕರಾದ DB ಗಂಗಪ್ಪನವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಸಾಧು ಸದ್ಧರ್ಮ ವೀರಶೈವ ಸಮಾಜ ಹೊನ್ನಾಳಿ ತಾಲೂಕಿನ ಮಾಜಿ ಅಧ್ಯಕ್ಷರಾದಂತಹ ಕೆಂಗಳ್ಳಿ ಗುರುಮೂರ್ತಿ ಅಣ್ಣವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ DCC ಬ್ಯಾಂಕ್ ನಿರ್ದೇಶಕರು ಹನುಮನಹಳ್ಳಿ ಬಸವರಾಜಣ್ಣ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. DCC ಬ್ಯಾಂಕ್ ಮತ್ತೊಬ್ಬ ನಿರ್ದೇಶಕರು ಕೆಂಗಳ್ಳಿ ಷಣ್ಮುಖಣ್ಣ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ಸಾಧು ಸದ್ಧರ್ಮ ವೀರಶೈವ ಸಮಾಜದ ತಾಲೂಕು ನಿರ್ದೇಶಕರು ಹಾಗೂ ಯಕ್ಕನಹಳ್ಳಿ ರೈಸ್ ಮಿಲ್ ಮಾಲೀಕರು ಆದಂತ T ಬಸವರಾಜಪ್ಪನವರು ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ DG ಅವರಿಗೂ ಕೂಡ ಸ್ವಾಗತ. ಶಿವ ಬ್ಯಾಂಕ್ನ ಅಧ್ಯಕ್ಷರಾದ ಬಿದ್ರಹಳ್ಳಿ ಚಂದ್ರಣ್ಣ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ತಾಲೂಕಿನ ಯಕ್ಕನಹಳ್ಳಿ ಗ್ರಾಮದ ಶ್ರೀ ಬಸವೇಶ್ವರ ಹಾಗೂ ಶ್ರೀ ಈಶ್ವರ ದೇವಸ್ಥಾನದ ಸಮಿತಿಯ ಅಧ್ಯಕ್ಷರು, ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ SM ನಾಗರಾಜಪ್ಪನವರಿಗೂ ಕೂಡ ತಮ್ಮ ಗ್ರಾಮಸ್ಥರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿ ಪ್ರದೀಪ್ ಗೌಡರು ಆಗಮಿಸಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಸ್ವಾಗತವನ್ನು ಕೋರಿ ಈಗ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಹಾಗೂ ಸಮಸ್ತ ಸಮಾಜ ಬಾಂಧವರಿಗೂ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ನಮಸ್ತೆ. ಇರುವಂತಹ ಭಕ್ತಿ ಸಮರ್ಪಣಾ ಸಮಾರಂಭದ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ವೈಯಾಕರ್ಣಿಗಳು, ಅಂತಃಕರ್ಣಿಗಳು, ಆಧುನಿಕ ಭಗೀರಥರು ಆಗಿರುವಂತಹ ಶ್ರೀ ಮಧುಜ್ಜಯಿನಿ ಸದ್ಧರ್ಮ ಸಿಂಹಾಸನಾಧೀಶ ಶ್ರೀ 1108 ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಕೊಡಮಟ್ಟು ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲಿರುವಂತಹ ಎಲ್ಲ ಅತಿಥಿ ಮಹೋದಯರುಗಳೇ, ಭಾಗವಹಿಸಿರುವಂತಹ ಸದ್ಭಕ್ತ ವೃಂದದವರೇ, ದೃಶ್ಯ ಹಾಗೂ ಪತ್ರಿಕಾ ಮಾಧ್ಯಮದ ಸಹೋದರರುಗಳೇ, ಲಿಂಗೈಕ್ಯ ಗುರುಗಳು ನಮ್ಮ ತರಳಬಾಳು ಮಠದ 20ನೇ ಪೀಠಾಧಿಪತಿಗಳಾಗಿ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಶ್ರೀಮಠವು ತುಂಬಾ ಅಧೋಗತಿಯಲ್ಲಿತ್ತು. ಆರ್ಥಿಕವಾಗಿಯೂ ದುರ್ಬಲವಾಗಿದ್ದಂತಹ ಮಠವು ಆಂತರಿಕ ಕಲಹಗಳಿಂದ ಸುಮಾರು ಸಮಸ್ಯೆಗಳ ಆಗರವೇ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಅಧಿಕಾರದ ಆಡಳಿತದ ಚುಕ್ಕಾಣಿ ಹಿಡಿದಂತಹ ಶ್ರೀಗಳು ತುಂಬಾ ಶ್ರಮ ವಹಿಸಿದ್ದಾರೆ. ಇಂತಹ ಮೂಢಭಕ್ತರೊಂದಿಗೆ ಸಮಾಜದ ಉದ್ಧಾರ ಅಸಾಧ್ಯ ಎಂಬುದನ್ನು ಮನಗಂಡಂತಹ ಶ್ರೀಗಳು ಮೂಢ ಭಕ್ತರನ್ನ ವಿದ್ಯಾವಂತರನ್ನಾಗಿ ಮಾಡುವಲ್ಲಿ ಪ್ರತಿ ಎತ್ತಿನ ಗಾಡಿಗಳಲ್ಲಿ ಹಳ್ಳಿಗಳಲ್ಲಿ ಸಂಚಾರ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಮಹತ್ ಕಾರ್ಯವನ್ನು ಗುರುಗಳು ಪ್ರಾರಂಭಿಸಿದ್ರು. ಹಾಗೆ ಹಳ್ಳಿ ಸುತ್ತುತ್ತಿರುವಾಗ ಆ ಸಮಯದಲ್ಲಿ ನಮ್ಮ ಹಳ್ಳಿಗೂ ಬಂದು ಹೋಗಿದ್ರು ಎಂಬುದು ತುಂಬಾ ಸ್ಮರಣೀಯ ಸಂಗತಿನೇ ಆಗಿದೆ. ಹಾಗೇನೆ ಈ ಗುರುಗಳು ಸಮಾಜದಲ್ಲಿ ಉದ್ಧಾರ ಆಗ್ಬೇಕಾದ್ರೆ
ಹೆಣ್ಮಕ್ಳು ಮೊದಲು ಕಲಿಬೇಕು ಅನ್ನೋ ನಿಟ್ಟಿನಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಒಂದು ಮಹಿಳೆಯ ಬಾಲಕಿಯರ ಪ್ರೌಢಶಾಲೆಯನ್ನ ಪ್ರಾರಂಭಿಸ್ತಾರೆ. 1946ರಲ್ಲೇನೆ ಒಂದು ಸಿರಿಗೆರೆನಲ್ಲಿ ಪ್ರೌಢಶಾಲೆಯನ್ನ ಪ್ರಾರಂಭ ಮಾಡಿ ಹೆಣ್ಣು ಮಕ್ಕಳ ಕಲಿಕೆಗೆ ಮೊಟ್ಟ ಮೊದಲ ಬಾರಿಗೆ ಅವಕಾಶವನ್ನ ಮಾಡಿಕೊಡ್ತಾರೆ. ರಟ್ಟೆ ಇದ್ದವರು ದುಡಿಬೇಕು, ನೆತ್ತಿ ಇದ್ದವರು ಓದಬೇಕು ಅನ್ನೋದು ಶ್ರೀಗಳ ವೇದಘೋಷವಾಗಿತ್ತು. ಆ ನಿಟ್ಟಿನಲ್ಲಿ ಅವರು ಪ್ರಾರಂಭಿಸಿದ ತರಳಬಾಳು ವಿದ್ಯಾಸಂಸ್ಥೆಯು ಇಂದು ಮಧ್ಯ ಕರ್ನಾಟಕದ ಸುಮಾರು 13 ಜಿಲ್ಲೆಗಳಲ್ಲಿ 258ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳನ್ನ ಹೊಂದಿದೆ. ಈ ವಿಶೇಷ ಅಂತ ಹೇಳಿದ್ರೆ 90% ವಿದ್ಯಾಸಂಸ್ಥೆಗಳು ಹಳ್ಳಿಗಾಡಿನಲ್ಲಿಯೇ ಇದಾವೆ ಅನ್ನೋದು ಗುರುಗಳಿಗಿದ್ದಂತ ದೂರದೃಷ್ಟಿಯನ್ನ ತೋರಿಸ್ತದೆ. ಹೀಗೇನೆ ಗುರುಗಳು ದೇಶ ಸುತ್ತು ಇಲ್ಲ ಕೋಶ ಓದು ಅನ್ನೋ ನಿಟ್ಟಿನಲ್ಲಿ ಸುಮಾರು ಒಂದು 500-600 ಶಿಷ್ಯವೃಂದದವರೊಂದಿಗೆ ಸುಮಾರು 2 ತಿಂಗಳುಗಳ ಕಾಲ ಉತ್ತರ ಭಾರತ ಪ್ರವಾಸವನ್ನ ಮಾಡ್ತಾರೆ. ಆ ಸಮಯದಲ್ಲಿ ನಮ್ಮ ಗ್ರಾಮದ 5 ಯಜಮಾನರುಗಳು ಅದರಲ್ಲಿದ್ರು ಅನ್ನೋದು ತುಂಬಾ ವಿಶೇಷ ಸಂಗತಿ. ಅದರಲ್ಲಿ ಒಬ್ಬ ಮಹಿಳೆ ಇದ್ರು ಅನ್ನೋದು ಮತ್ತೊಂದು ವಿಶೇಷ ಸಂಗತಿ ಆಗಿದೆ. ಗುರುಗಳು ಆಶಯದಂತೆ ಪ್ರತಿ ಹಳ್ಳಿಗಳಲ್ಲಿಯೂ ಜನರಲ್ಲಿ ಜಾಗೃತಿ ಮೂಡಿಸುವಂತ ನಿಟ್ಟಿನಲ್ಲಿ ಸಮಾರಂಭಗಳನ್ನ ಮದುವೆ ಮುಂತಾದ ಸಮಾರಂಭಗಳಿಗೆ ಆಹ್ವಾನ ನೀಡಿದಾಗ ಅವರು ಸರ್ವಧರ್ಮ ಶರಣ ಸಮ್ಮೇಳನಗಳನ್ನ ಮಾಡಿ ಆ ಮೂಲಕ ಜನರನ್ನ ಜಾಗೃತಗೊಳಿಸುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ರು. ಗುರುಗಳು ಕನ್ನಡ ಮತ್ತು ಸಂಸ್ಕೃತದಲ್ಲೂ ಘನ ವಿದ್ವಾಂಸರೇ ಆಗಿದ್ದಂತಹ ಗುರುಗಳು. ಅವರು ಹಲವಾರು ನಾಟಕಗಳನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಮರಣವೇ ಮಹಾನವಮಿ, ವಿಶ್ವಬಂಧು ಮರಳಿಸಿದ್ದ ಎಂಬ ನಾಟಕಗಳು ಪ್ರಮುಖವಾಗಿ ಬರ್ತವೆ. ಹೀಗೇನೆ ಸದಾ ಸಮಾಜದ ಒಳಿತನ್ನೇ ಯೋಚನೆ ಮಾಡ್ತಿದ್ದಂತ ಗುರುಗಳು ಭಕ್ತರ ಉದ್ಧಾರದಲ್ಲಿಯೇ ತಮ್ಮ ಸಾರ್ಥಕತೆಯನ್ನ ಮೆರೆದಂತಹ ಶ್ರೀಗಳು ಮುಂದೆ ಆ ಸಂಸ್ಕೃತಿಯನ್ನು ಮುಂದುವರಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ನಂತರ ಬಂದಂತಹ ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರು ಗುರುವನ್ನೇ ಮೀರಿಸುವಂತಹ ಶಿಷ್ಯರಾಗಿರುವುದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಗುರುಗಳ ಸಾಧನೆಗಳನ್ನ ಹೇಳ್ತಾ ಹೋದ್ರೆ ದಿನವೇ ಸಾಲದು. ಅವರು ಸ್ಥಾಪಿಸಿದಂತಹ ಸದ್ಧರ್ಮ ನ್ಯಾಯಪೀಠ ತುಂಬಾ ಪ್ರಮುಖವಾದಂತಹ ಅಂಶ. ನಮ್ಮ ಘನ ನ್ಯಾಯಾಲಯಗಳಲ್ಲಿ ಪರಿಹಾರ ಕಂಡುಕೊಳ್ಳದೇ ಇರುವಂತಹ ಎಷ್ಟೋ ಸಮಸ್ಯೆಗಳಿಗೆ ಧರ್ಮದ ತಳಹದಿ ಮೇಲೆ ಗುರುಗಳು ಪರಿಹಾರ ನೀಡಿರೋದನ್ನ ನಾವು ಎಲ್ಲರೂ ನೋಡೇ ಇರ್ತೀವಿ. ಹಾಗೇನೆ ಇನ್ನೊಂದು ಪ್ರಮುಖವಾಗಿ ಹೇಳ್ಬೇಕು ಅಂತ ಅಂದ್ರೆ ಬರದ ನಾಡಿನ ಕೆರೆ ಕಟ್ಟೆಗಳನ್ನು ತುಂಬಿಸುವ ಮೂಲಕ ಆಧುನಿಕ ಭಗೀರಥರಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಇಂತಹ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇರುವಂತಹ ಗುರುಗಳು ಇವತ್ತು ನಮ್ಮ ಗ್ರಾಮಕ್ಕೆ ಆಗಮಿಸಿ ಭಕ್ತಿ ಸಮರ್ಪಣಾ ಸಮಾರಂಭದಲ್ಲಿ ನಮಗೆ ಜೀವಾಶೀರ್ವಾದವನ್ನು ದಯಪಾಲಿಸುವವರಿದ್ದಾರೆ. ಎಲ್ಲವೂ ಸಮಯ ಮಿತಿಯಲ್ಲಿ ಇರೋದ್ರಿಂದ ಅವರ ಸಾಧನೆಗಳನ್ನ ವಿವರಿಸಲಿಕ್ಕೆ ಸಮಯ ಸಾಲದು. ಹಾಗೇನೆ ಇವತ್ತಿನ ಈ ನಮ್ಮ ಭಕ್ತಿ ಸಮರ್ಪಣಾ ಸಮಾರಂಭದ ಕಾರ್ಯಕ್ರಮ ನಮ್ಮ ಗ್ರಾಮದಲ್ಲಿ ನಡೆಯುತ್ತಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಈ ಕಾರ್ಯಕ್ರಮಕ್ಕೆ ಮುನ್ನುಡಿ ಬರೆದಂಥವರು ನಮ್ಮ ತಾಲೂಕಿನ ಮಾಜಿ ಶಾಸಕರು, ಹಿರಿಯರು, ಸಹನಾಮೂರ್ತಿಗಳಾದಂತಹ DG ಬಸವನಗೌಡರವರು ಕಾರಣಕರ್ತರಾಗಿದ್ದಾರೆ. ಅವರ ಆಶಯದಂತೆ ಪ್ರತಿ ವರ್ಷವೂ ಸಿರಿಗೆರೆಯಲ್ಲಿ ನಡೆಯುವ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನಮ್ಮ ಅವಳಿ ತಾಲೂಕಿನಿಂದ ನಮ್ಮ ಭಕ್ತಿಯನ್ನು ಸಮರ್ಪಿಸಲಿಕ್ಕೆ ಈ ಕಾರ್ಯಕ್ರಮಗಳನ್ನ ಏರ್ಪಡಿಸುವಂತಾಯಿತು. ಆ ಸೌಭಾಗ್ಯದಿಂದ ಇವತ್ತು ನಮ್ಮೂರಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮ ರೂಪುಗೊಳ್ಳಲಿಕ್ಕೆ ಸುಮಾರು ಈಗ 1.5 ತಿಂಗಳಿನಿಂದ ನಮ್ಮ ಗ್ರಾಮದ ಎಲ್ಲ ಸಮಾಜದ ಮುಖಂಡರುಗಳು ಅವರ ಭಾಗವಹಿಸಿ ಸಮಿತಿನ ಮಾಡಿಕೊಂಡು ಹಾಗೇನೆ ಅದರಲ್ಲಿ ಹಿರಿಯರು, ಯುವಕರು, ಹಿರಿಯರು ಎನ್ನದೆ ಎಲ್ಲರೂ ಪಾಲ್ಗೊಂಡು ವಾಟ್ಸಪ್ ಗ್ರೂಪ್ಗಳನ್ನ ಮಾಡಿಕೊಂಡು ಪ್ರತಿಯೊಂದು ವಿಷಯನೂ ಎಲ್ರಿಗೂ ಗೊತ್ತಾಗೋ ತರ ಮಾಡ್ತಾ ಇದ್ದಾರೆ. ಇಷ್ಟೊಂದು ಪಾರದರ್ಶಕವಾಗಿರೋ ಈ ಕಾರ್ಯಕ್ರಮ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಹಲವರನ್ನು ಸನ್ಮಾನಿಸುವಂತಹ ವಿನೂತನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಾ ಇದೆ. ಹಲವಾರು ಬರಬೇಕಾಗಿತ್ತು, ಸ್ವಲ್ಪ ಜನ ಬರ್ತಾ ಇಲ್ಲ, ಬಂದಿರೋರನ್ನು ಸನ್ಮಾನಿಸ್ತಾ ಇದ್ದಾರೆ. ಇಷ್ಟೆಲ್ಲ ಸಂಭ್ರಮದಿಂದ ನಡೆಯುತ್ತಿರುವಂತಹ ಈ ಸಮಾರಂಭದಲ್ಲಿ ನನಗೆ 2 ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ 33ನೇಯ ಶ್ರದ್ಧಾಂಜಲಿ ಸಮಾರಂಭದ ಹೊನ್ನಾಳಿ ತಾಲೂಕಿನ ದಾಸೋಹ ಸಂಗ್ರಹದ ಶ್ರೀಮದ್ ಜೈನಿ ಸಿಂಹಾಸನಾಧೀಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ
1108 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ತಾಲೂಕಿನ ಸಮಾಜದ, ಎರಡೂ ತಾಲೂಕಿನ ಸಮಾಜದ ಅಧ್ಯಕ್ಷಗಳೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಸಹೋದರರು ಆದಂಥ BG ಶಾಂತನಗೌಡರವರೇ, ಆತ್ಮೀಯರಾದಂಥ ಹನುಮನಹಳ್ಳಿ ಮಾಜಿ ಶಾಸಕರು ಹಿರಿಯರಾದಂಥ ಡಾಕ್ಟರ್ BV ಗಂಗಪ್ಪನವರೇ, ಹಿರಿಯರಾದಂಥ ಗುರುಮೂರ್ತಣ್ಣವರೇ, ಅದೇ ರೀತಿ ಈ ದಿನ ಉಪನ್ಯಾಸವನ್ನು ನೀಡಲು ಆಗಮಿಸಿರ್ತಕ್ಕಂಥ ಆದಂಥ ರಷ್ಯಾದ ಶ್ರೀಮತಿ ಗಲೀನಾರವರೇ, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಸಮಾಜದ ಮತ್ತು ಈ ಕಾರ್ಯಕ್ರಮದ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಮುಖ್ಯವಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡಿದಂಥ ಯಕ್ಕನಹಳ್ಳಿಯ ಎಲ್ಲ ಭಕ್ತ ವೃಂದದವರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಮಿತ್ರರೇ, ಈ ಒಂದು ಗ್ರಾಮಕ್ಕೆ ಆಗಮಿಸಿದಂಥ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಬಹಳ ಸಂತೋಷ ಆಗ್ತದೆ. ನಾನು ಶ್ರೀಗಳವರು ಈ ಗ್ರಾಮಕ್ಕೆ ಬಂದಿರತಕ್ಕಂಥ 3ನೇ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನಸ್ತೋಮ, ಭಕ್ತರು ಆ ಗುರುಗಳಿಗೆ ನೀಡ್ತಕ್ಕಂಥ ಭಕ್ತಿ, ಗೌರವವನ್ನು ನೋಡಿದ್ರೆ ತುಂಬ ಹೆಮ್ಮೆ ಆಗ್ತದೆ. ಇಷ್ಟು ಜನಸ್ತೋಮವನ್ನು ನೋಡಿದ್ರೆ ನಮ್ಮ ಲಿಂಗೈಕ್ಯ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಮ್ಮ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ನಿಜವಾಗಲೂ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇತ್ತೀಚಿನ ದಿನದಲ್ಲಿ ಬಹಳಷ್ಟು ಸಮಾಜದ ಗುರುಗಳು, ಮಠಗಳನ್ನು ನಾವು ನೋಡ್ತಾ ಇದ್ದೀವಿ. ಆ ಮಠದ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ನನಗೆ ಯಾವತ್ತೂ ನೆನಪು ಬರೋದು ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು. ಏಕೆಂದರೆ ರಾಜನಹಳ್ಳಿಯ ವಾಲ್ಮೀಕಿ ಮಠ ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಲಿಂಗೈಕ್ಯ ಜಗದ್ಗುರುಗಳವರು ಗುಂಡಿ ಛತ್ರದಿಂದ ಒಂದು ಕಾರ್ಯಕ್ರಮ ಮುಗಿಸಿ ಹೋಗ್ತಾ ಇದ್ರು. ಒಬ್ಬ ಭಕ್ತ ರೋಡ್ನಲ್ಲಿ ನಿಂತ್ಕೊಂಡು ಗುರುಗಳಿಗೆ ನಿಲ್ಲಿಸಿ, ಕಾರ್ ನಿಲ್ಲಿಸಿ, ಬುದ್ಧಿ ಬುದ್ಧಿ ಅಂತ ಕೂಗ್ದ. ನಾನು ಏನಪ್ಪ ಭಾಳ ವಿಶೇಷ ಇರಬೇಕು ಅಂದರೆ, ಅವ್ರ ಗುರುಗಳು ಕಾರ್ ನಿಲ್ಲಿಸಿ ಏನಪ್ಪ ಅಂದರೆ, ಬುದ್ಧಿ ನೀವು ಹೊಸ ರೋಡ್ನಾಗ ಹೋಗ್ತಿರೋ ಹಳೆ ರೋಡ್ನಾಗ ಹೋಗ್ತಿರೋ ಅಂದ. ಏನಪ್ಪ ಅಂದರೆ, ಇಲ್ಲ ನೀವು ಹಳೆ ರೋಡ್ನಾಗ ಹೋದ್ರೆ ನನ್ನ ಬಾತಿಗೆ ಬಿಟ್ಟು ಹೋಗ್ರಿ ಅಂದ. ನನಗೆ ಅವಾಗ ಅನ್ನಿಸ್ತು, ಏನು ನಮ್ಮ ಜಗದ್ಗುರುಗಳವರು ನಮ್ಮ ಸಮಾಜವನ್ನು ಕಟ್ಟಬೇಕಾದ್ರೆ ನಾವು ಕೂಡ ಶೈಕ್ಷಣಿಕವಾಗಿ ಭಾಳ ಹಿಂದೆ ಇದ್ದಂಥ ಸಮಾಜನೇ. ನಮಗನ್ನಿಸ್ತು, ಇಂತಹ ಭಕ್ತರನ್ನು ಇಷ್ಟೊಂದು ದೇಶದ, ನಮ್ಮ ರಾಜ್ಯದ ಎಲ್ಲ ಸಮಾಜದೊಡನೆ ಆರೋಗ್ಯಕರವಾಗಿ ಸ್ಪರ್ಧೆ ಮಾಡ್ತಕ್ಕಂಥ ಶಕ್ತಿ ಕೊಟ್ಟರಲ್ಲ ನಮ್ಮ ಗುರುಗಳು. ಇದೇ ರೀತಿ ಎಲ್ಲ ಸಮಾಜದ ಗುರುಗಳ ಪ್ರಯತ್ನದಿಂದ ಒಟ್ಟಾರೆ ನಮ್ಮ ದೇಶ ಶೈಕ್ಷಣಿಕವಾಗಿ ಮುಂದೆ ಬರುತ್ತೆ ಅಂತಕ್ಕಂಥ ಮಾತು. ಆಮೇಲೆ ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ನಾನು ಹೇಳ್ತೀನಿ, ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂದು ಪ್ರಯತ್ನದಿಂದ, ಅವರ ಆಶೀರ್ವಾದದಿಂದ ಇವತ್ತು ನಮ್ಮ ಸಮಾಜ ಬಹಳಷ್ಟು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ನಾವು ಮುಂದೆ ಬಂದಿದ್ದೀವಿ. ಅದೇ ರೀತಿ ಈ ರಿಸರ್ವೇಷನನ್ನು ಕೇಳೋದಕ್ಕಿಂತ ಮುಖ್ಯವಾಗಿ ನಿಮ್ಮ ಸಮಾಜ ಶೈಕ್ಷಣಿಕವಾಗಿ ಮುಂದೆ ಬಂದರೆ ಯಾವ ರಿಸರ್ವೇಷನ್ ಬೇಡ. ಅದಕ್ಕೆ ಉದಾಹರಣೆ ನಮ್ಮ ಸಮಾಜ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೆ ಅನೇಕ ಸಮಾರಂಭದಲ್ಲಿ. ನನಗೆ ನಿಜವಾಗ್ಲೂ ಕೂಡ ಶಿವಕುಮಾರ ಶಿವಾಚಾರ್ಯರ ಸಾಧನೆ ಬಹಳ ನೆನೀತಕ್ಕಂಥದ್ದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು 33 ವರ್ಷಗಳು ಕಳೆದರೂ ಕೂಡ ಭಕ್ತರು ಎಲ್ಲೆಲ್ಲಿ ಇದ್ದಾರೋ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರ ಒಂದು ಲಿಂಗೈಕ್ಯ ಕಾರ್ಯಕ್ರಮಕ್ಕೆ ಸಿರಿಗೆರೆಗೆ 3 ದಿನ 4 ದಿನಗಳ ಕಾಲ ಬರ್ತಾರೆ ಅಂದರೆ ನಮ್ಮ ಭಕ್ತರು ಕೂಡ ಗುರುಗಳನ್ನು ಎಷ್ಟು ಸ್ಮರಿಸ್ತಾರೆ ಅಂತಕ್ಕಂಥದ್ದು ಭಾಳ ಸಂತೋಷ. ಇವತ್ತು ಯಕ್ಕನಹಳ್ಳಿಯ ಈ ಕಾರ್ಯಕ್ರಮ ಯಾವತ್ತೂ ಮರೆಯಲಾಗದಂಥದ್ದು. ಶ್ರೀಗಳವ್ರಿಗೆ ಹೊನ್ನಾಳಿ ಅಂದ್ರೇ ಒಂದು ವಿಶೇಷ. ಅದರೊಳಗೂ ಯಕ್ಕನಹಳ್ಳಿ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವ್ರಿಗೂ ಕೂಡ ಒಂದು ಉತ್ಸಾಹವನ್ನು ತರ್ತದೆ. ಅನೇಕ ಕಾರ್ಯಕ್ರಮಗಳಲ್ಲೂ ನಾವು ಅಂತೀವಿ ಗುರುಗಳು ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂತ. 90% ಜಗದ್ಗುರುಗಳವ್ರಿಗೆ ಇದು ಬ್ಯಾಕ್ ಪೇನ್ ಗ್ಯಾರಂಟಿ. ಪ್ರವಾಸ ಮಾಡಿ ಭಕ್ತರು ಕಾರ್ಯಕ್ರಮಕ್ಕೆ ಕರೆದಾಗ
ಅವ್ರ ಕಷ್ಟ ನಮಗೆ ಗೊತ್ತಾಗಲ್ಲ, ನಮ್ಮ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂತೀವಿ. ಆದರೆ ನಮಗೆ ಈಗ ಗೊತ್ತಾಗ್ತದೆ ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡ್ತಕ್ಕಂಥದ್ದು ಕೂಡ ಜಗದ್ಗುರುಗಳಿಗೆ ಎಷ್ಟು ಕಷ್ಟ ಸಾಧ್ಯ ಅಂತಕ್ಕಂಥದ್ದು. ಇವತ್ತು ನನಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಕರೆಸಿ ಹರಿಹರದಲ್ಲಿ ಸಾರ್ವಜನಿಕ ವಿನಾಯಕ ಮಹೋತ್ಸವ ವಿಸರ್ಜನೆ ಕಾರ್ಯಕ್ರಮ. ನಿಮಗೆ ಗೊತ್ತು, ವಿನಾಯಕ ವಿಸರ್ಜನೆ ಅಂದರೆ ಏನಾದರೂ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರ್ತವೆ. ಇಲ್ಲ ಯುವಕರು DJ ಅಂತಾರೆ, ಸರ್ಕಾರ ಒಪ್ತಾ ಇಲ್ಲ. ಈ ಗೊಂದಲಗಳ ಮಧ್ಯೆ ನಾನು ಆ ಕಾರ್ಯಕ್ರಮದಲ್ಲಿ ಇರಬೇಕು. ಅದರಲ್ಲೂ ಮೊನ್ನೆ ನಡೆದಂಥ ಹಾಸನದ ಒಂದು ವಿನಾಯಕ ವಿಸರ್ಜನೆ ಸಂದರ್ಭದಲ್ಲಿ ಏನು ಲಾರಿ ಹತ್ತಿ ಮೆರವಣಿಗೆ ಮೇಲೆ ಹತ್ತಿ ಒಂದು 10 ಜನ ಸುಮ್ಮನಿದ್ರು. ಈ ರೀತಿಯ ಘಟನೆಗಳು ನಡೀಬಾರ್ದು. ಈ ರೀತಿಯ ಘಟನೆಗಳಿದ್ದಂಥ ಸಂದರ್ಭದಲ್ಲಿ ಶಾಸಕನಾಗಿ ನಾನು ಅಲ್ಲಿ ಇರಬೇಕಾದಂಥ ಅವಶ್ಯಕತೆ ಇರೋದರಿಂದ ತಮ್ಮೆಲ್ಲರ ಮತ್ತು ಶ್ರೀಗಳವರ ಒಂದು ಅನುಮತಿಯನ್ನು ಪಡೆದು ನಾನು ಹರಿಹರಕ್ಕೆ ಹೋಗಲಿಕ್ಕೆ ಅನುಮತಿ ಮಾಡಿಕೊಡಿ ಅಂತೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಮತ್ತೊಮ್ಮೆ ಶ್ರೀಗಳವರ ಪಾದಗಳಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸುತ್ತಾ ವೇದಿಕೆ ಬರ್ತಕ್ಕಂಥ ಗೌರವಾನ್ವಿತ ಎಲ್ಲ ಮುಖ್ಯ ಅತಿಥಿಗಳಿಗೂ ತಮಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮದಲ್ಲಿ ನಡೆಯತಕ್ಕಂಥ ಭಕ್ತಿ ಸಮರ್ಪಣೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ತರಳುಬಾಳು ಜಗದ್ಗುರು 1108 ಶ್ರೀ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದಕಮಲಿಯನ್ನು ನಮಸ್ಕರಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆದರಣೀಯ ಅತಿಥಿಗಳೇ, ಬಂದಿರ್ತಕ್ಕಂಥ ಎಲ್ಲ ಯತ್ನಹಳ್ಳಿ ಮತ್ತು ಅಕ್ಕಪಕ್ಕ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿಂದ ಬಂದಿರ್ತಕ್ಕಂಥ ಎಲ್ಲ ಶರಣಿಯರೇ, ಪತ್ರಿಕಾ ಮಾಧ್ಯಮದವರೇ, ಮುದ್ದು ಮಕ್ಕಳೇ, ಇವತ್ತು ತರಳುಬಾಳು ಜಗದ್ಗುರುಗಳು ಲಿಂಗೈಕ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಮ್ಮ ನಾಡು, ನುಡಿ, ಸಾಹಿತ್ಯ, ಸಂಸ್ಕೃತಿ ಇತ್ಯಾದಿ ಕ್ಷೇತ್ರಗಳಿಗೆ ಸಲ್ಲಿಸಿದ ಸೇವೆ ಅವಿಸ್ಮರಣೀಯ. ಮಠ ಮತ್ತು ಪೀಠಗಳ ಇತಿಹಾಸದಲ್ಲೇ ಅವರು ಕ್ರಾಂತಿಕಾರಿಗಳೆಂದು ಹೆಸರಾದವರು, ದಿಟ್ಟ ಹೆಜ್ಜೆ ಧೀರ ಪ್ರಭು ಎಂದು ಪ್ರಖ್ಯಾತರಾದವರು. ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಮಧ್ಯ ಕರ್ನಾಟಕದಲ್ಲಿ, ಅದರಲ್ಲೂ ಗ್ರಾಮೀಣ ಪ್ರದೇಶದಲ್ಲಿ ನೂರಾರು ಶಾಲಾ ಕಾಲೇಜುಗಳು ಜೊತೆಗೆ ಉಚಿತ ವಿದ್ಯಾರ್ಥಿ ನಿಲಯಗಳ ಮೂಲಕ ಗ್ರಾಮೀಣ ಪ್ರದೇಶಗಳಿಗೆ ವಿದ್ಯಾರ್ಥಿನಿಗಳಿಗೆ ಈ ಒಂದು ಸಹಸ್ರಾರು ವಿದ್ಯಾರ್ಥಿಗಳಿಗೆ ಭವಿಷ್ಯಕ್ಕೆ ಕಲ್ಪವೃಕ್ಷರಾದವರು. ಜೊತೆಗೆ ಸದ್ಭಕ್ತರ ಹೃದಯ ಸಿಂಹಾಸನದೀಶ ಅವರನ್ನು ನೆನೆಯುವುದೇ ಬಂದು ಈ ಒಂದು ಪುಣ್ಯದ ಕಾರ್ಯಗಳು. ಈಗಿನ ಜಗದ್ಗುರುಗಳಾದ ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಅದೇ ರೀತಿ ಈ ಕೆರೆ ತುಂಬಿಸುವ ಯೋಜನೆ, ಇನ್ನು ಹಲವಾರು ಕಾರ್ಯಕ್ರಮಗಳು, ಜೊತೆಗೆ ಸದ್ಧರ್ಮ ನ್ಯಾಯಪೀಠದಲ್ಲಿ ಇವತ್ತು ಕೋರ್ಟು ಮತ್ತು ನ್ಯಾಯಾಲಯಕ್ಕೆ ಹೋದರೆ ನ್ಯಾಯ ಸಿಗೋದಿಲ್ಲ. ಇವತ್ತು ನಮ್ಮ ಸಿರಿಗೆರೆಯಲ್ಲಿ ನಡೀತಕ್ಕಂಥ ಸದ್ಧರ್ಮ ನ್ಯಾಯಪೀಠದಲ್ಲಿ ಇವತ್ತು ಯಾರೂ ಸೋಲೋದಿಲ್ಲ, ಯಾರೂ ಗೆಲ್ಲೋದಿಲ್ಲ ಅಂತ ಒಂದು ನ್ಯಾಯ ನಮ್ಮ ನ್ಯಾಯಪೀಠದಲ್ಲಿ ಗುರುಗಳ ಮುಖೇನ ಸಿಗುತ್ತದೆ ಅಂತ ನಾನು ಬಯಸ್ತಿದ್ದೀನಿ. ಜೊತೆಗೆ ಪ್ರತಿ ವರ್ಷದಂತೂ ಈ ವರ್ಷ 24ನೇ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ದಿವಂಗತ ಲಿಂಗೈಕ್ಯ DG ಬಸನಗೌಡರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಇವತ್ತು ಅವಳಿ ತಾಲೂಕಿನಿಂದ 101 ಕ್ವಿಂಟಲ್ ಅಕ್ಕಿ ಜೊತೆಗೆ ತರಕಾರಿಯನ್ನು ಕಳಿಸ್ಕೊಡ್ತಾ ಬಂದಿದ್ದೀವಿ. ಜೊತೆಗೆ ಈ ಒಂದು ಭಕ್ತಿ ಸಮರ್ಪಣೆ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಹೊನ್ನಾಳಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳು, ಅವಳಿ ತಾಲೂಕಿನ ಎಲ್ಲ ಸಮಾಜದ ಮುಖಂಡರುಗಳು ಈ ಒಂದು ಸಹಕರಿಸಿದಿರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೊತೆಗೆ ಯತ್ನಹಳ್ಳಿ ಗ್ರಾಮದಲ್ಲಿ ಈ ಅಭೂತ ಕಾರ್ಯಕ್ರಮ ನಡೀಲಿಕ್ಕೆ ಸಹಕಾರಿ ಆಗಿರ್ತಕ್ಕಂಥ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ SM ನಾಗರಾಜಪ್ಪನವರು, ಗ್ರಾಮದ ಮತ್ತು ಪದಾಧಿಕಾರಿಗಳು, ಗ್ರಾಮದ ಪ್ರತಿಯೊಬ್ಬರು ಯುವಕರು, ಹಿರಿಯರು ಎಲ್ಲ ಸೇರ್ಕೊಂಡು, ನನ್ನ ಎಲ್ಲ ಶ್ರದ್ಧೆ ತಾಯಂದರು ಸೇರ್ಕೊಂಡು ಈ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ತಾವು ಯತ್ನಹಳ್ಳಿ ಗ್ರಾಮದಲ್ಲಿ ನಡೆಸಿದಿರಿ. ನಿಮ್ಮೆಲ್ಲರಿಗೂ ಕೋಟಿ ವಂದನೆಗಳನ್ನು ನಾನು ತಿಳಿಸ್ತಾ ಈ ಕಾರ್ಯಕ್ರಮ ತಾವೆಲ್ಲ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದೀರಿ. ಮತ್ತೊಮ್ಮೆ ಹೊನ್ನಾಳಿ ನ್ಯಾಮತಿ ತಾಲೂಕಿನ ಅವಳಿ ತಾಲೂಕಿನ ಎಲ್ಲರಿಗೂ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸುತ್ತಾ ಪೂಜ್ಯ ಗುರುಗಳಿಗೆ ಹೊಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ತರಳುಬಾಳು.